ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಫಸ್ಟ್ PUCಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಸ್ಟಡಿ ವ್ಯವಹಾರ ಅಧ್ಯಯನದಲ್ಲಿ ಮೊದಲ 3 ಪಾಠಗಳು ನಿಮ್ಮ ಫಸ್ಟ್ ಟೆಸ್ಟ್ಗೆ ಇದ್ದಾವೆ. ಸೊ ಅದಕ್ಕಾಗಿ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನು ವಿತ್ ಕೀ ಆನ್ಸರ್ಸ್ ಹೇಳ್ತೀನಿ. ಸೊ ಖಂಡಿತವಾಗಿ ಒಂದು 20-25 ಮಾರ್ಕ್ಸ್ ನಿಮ್ಗೆ ಏನಾಗ್ಬೋದು ಅಂದ್ರೆ ಬರ್ಬೋದು, 30 ಅಬವೇ ಬರ್ತಾವೆ. ಬಟ್ ನಾನು ಇಲ್ಲಿ ಭಾಳ ಮೇನಾಗಿ ಇಂಪಾರ್ಟೆಂಟ್ ರಿಪೀಟೆಡ್ ಆಗಿ ಬರ್ತಕ್ಕಂಥವುಗಳನ್ನೇ ಕೊಟ್ಟಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಫಸ್ಟ್ PUCದಲ್ಲಿ ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ, ಹಿಸ್ಟ್ರಿ ಹಾಕಿದ್ದೀನಿ, ಓಕೆ, ಫಿಸಿಕ್ಸು ಕೂಡ ಹಾಕಿದ್ದೀನಿ. ಆ 4ರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ದಾವೆ. ಸೊ ದಯಮಾಡಿ ಹೋಗಿ. ಸೊ ಮತ್ತೆ ನಿಮ್ಮ ಮುಂದಿನ ಎಲ್ಲ ವಿಷಯದ ವಿಡಿಯೋಗಳನ್ನು ಕೂಡ ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ ಎಕ್ಸಾಮ್ ಡೇಟ್ಗಳನ್ನು ನೀವು ನಮಗೆ ಕಮೆಂಟಲ್ಲಿ ಕೊಟ್ಟಿದ್ರೆ ಸಾಕು, ಖಂಡಿತವಾಗಿ ನಿಮಗೆ ಯೂಸ್ ಆಗ್ತಂಥವುಗಳನ್ನ ಗ್ಯಾರಂಟಿಯಾಗಿ ಕೊಡ್ತೀವಿ. ಸ್ವಲ್ಪ ನೆನಪಿಟ್ಕೊಡ್ರಿ. ಆರ್ಥಿಕ ಚಟುವಟಿಕೆ ಅರ್ಥ ಮತ್ತು ಪ್ರಕಾರಗಳು. ಆರ್ಥಿಕ ಚಟುವಟಿಕೆ ಅಂದರೆ ಜೀವನೋಪಾಯ ಗಳಿಸುವ ಚಟುವಟಿಕೆ, ಅಂದರೆ ಆರ್ಥಿಕ ಚಟುವಟಿಕೆಗಳು ವ್ಯವಹಾರ, ವೃತ್ತಿ ಮತ್ತು ಉದ್ಯೋಗ. ಅದು ನೆನಪಿಟ್ಟರೆ ಸಾಕು. ಇನ್ನು ಮೇನ್ ನೀವು ಕಲಿತಕ್ಕಂಥದ್ದು ವ್ಯವಹಾರದ ಅರ್ಥ ಇಲ್ಲಿದೆ ನೋಡಿ. ವ್ಯವಹಾರ ಅಂದರೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಒಂದು ಆರ್ಥಿಕ ಚಟುವಟಿಕೆ. ಜನರ ಬಯಕೆಗಳನ್ನು ತೃಪ್ತಿಪಡಿಸಿ ಲಾಭ ಗಳಿಸುವ ಉದ್ದೇಶದಿಂದ ವ್ಯವಹಾರ ಚಟುವಟಿಕೆಗಳನ್ನು ಕೈಗೊಳ್ಳೋದು ವ್ಯವಹಾರ. ಇದು ಇಂಪಾರ್ಟೆಂಟ್. ಇನ್ನು ಲಕ್ಷಣಗಳಂತ ಕೂಡ ನೀವು ಬ್ಯಾಪೆಟ್ ಮಾಡಲೇಬೇಕು. ಒಂದನೇದು ಆರ್ಥಿಕ ಚಟುವಟಿಕೆ, ಎರಡನೇದು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸೋದು. ಸ್ವಲ್ಪ ಪಾಸ್ ಮಾಡಿ ನೀವು ಅದನ್ನು ಸ್ಕ್ರೀನ್ಶಾಟ್ ಆದರೂ ತಗೊಳ್ರಿ, ಓಕೆ. ನೆಕ್ಸ್ಟ್ ಸರಕು ಮತ್ತು ಸೇವೆಗಳ ಮಾರಾಟ ಮತ್ತು ವಿನಿಮಯ. ಸರಕು ಮತ್ತು ಸೇವೆಗಳಲ್ಲಿ ನಿರಂತರ ವಹಿವಾಟು, ಲಾಭ ಗಳಿಸೋದು, ಪ್ರತಿಫಲದ ಅನಿಶ್ಚಿತತೆ, ನಷ್ಟ ಭಯದ ಅಂಶ. ಇದು ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್. ನಿಮಗೆ 4 ಮಾರ್ಕ್ಸ್ಗಾದರೂ ನಿಮಗೆ ಗ್ಯಾರಂಟಿಯಾಗಿ ಏನು ಮಾಡ್ತಾರಪ್ಪ ಅಂದರೆ ವ್ಯವಹಾರದ ಲಕ್ಷಣಗಳು ಅಂತ ಕೇಳ್ತಾರೆ. ಇನ್ನು ಸ್ವಲ್ಪ ಇಲ್ಲಿ ವ್ಯವಹಾರ ಮತ್ತು ವೃತ್ತಿ, ವ್ಯವಹಾರ ಮತ್ತು ಉದ್ಯೋಗ ಅಂತ ಒಂದು ವ್ಯತ್ಯಾಸ ಬರ್ತದೆ. ಇದು ವ್ಯವಹಾರ ಮತ್ತು ವೃತ್ತಿ ಬಗ್ಗೆ ಅದ. ವ್ಯವಹಾರ ಮತ್ತು ವೃತ್ತಿ ಅಥವಾ ವ್ಯವಹಾರ ಅಥವಾ ಉದ್ಯೋಗದಲ್ಲಿ ನೋಡ್ಕೊಡ್ರಿ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದೇ ಥರನಾಗಿರ್ತಕ್ಕಂಥ ನೀವು ಏನು ಮಾಡಬೇಕು, ಕೋಷ್ಟಕಗಳನ್ನು ಹಾಕಿನೇ ನೀವೇನು ಮಾಡಬೇಕು, ವ್ಯತ್ಯಾಸಗಳನ್ನು ಬರಿಬೇಕಾಗ್ತದೆ. ಇನ್ನು ಇಂಪಾರ್ಟೆಂಟ್ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ವ್ಯಾಪಾರದ ಪೂರಕದ ಅರ್ಥ. ಆಮೇಲೆ 2 ವ್ಯಾಪಾರ ಪೂರಕಗಳನ್ನು ನೋಡ್ಕೊಡ್ರಿ. ಅದು ಸಾರಿಗೆ ಮತ್ತು ಸಂಪರ್ಕ, ಬ್ಯಾಂಕಿಂಗ್ ಮತ್ತು ಹಣಕಾಸು, ವಿಮೆ, ದಾಸ್ತಾನುಗಾರಿಕೆ, ಜಾಹೀರಾತು. 1 ವ್ಯಾಪಾರ ಪೂರಕ ವಿಮೆ. ಇಲ್ಲಿದೆ ನೋಡಿ ವ್ಯವಹಾರದ ಉದ್ದೇಶಗಳು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಸೊ ಮೊದಲನೇದು ಲಾಭ ಗಳಿಸೋದು, ಎರಡನೇದು ಮಾರುಕಟ್ಟೆ ನೆಲೆಯನ್ನು ಮಾಡೋದು, ಓಕೆ. ಥರ್ಡ್ ಬರ್ತಕ್ಕಂಥದ್ದು ಆವಿಷ್ಕಾರ, 4 ಉತ್ಪಾದಕತೆ, 5 ಭೌತಿಕ ಮತ್ತು ಹಣಕಾಸು, 6 ವ್ಯವಸ್ಥಾಪಕರ ಕಾರ್ಯಕ್ಷಮತೆ ಮತ್ತು ಅಭಿವೃದ್ಧಿ, 7 ಕಾರ್ಮಿಕರ ಕಾರ್ಯಕ್ಷಮತೆ, 8 ಸಾಮಾಜಿಕ ಹೊಣೆಗಾರಿಕೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ವ್ಯವಹಾರದ ಲಕ್ಷಣ ಮತ್ತು ಉದ್ದೇಶಗಳಲ್ಲಿ ಒಂದಂತೂ ನಿಮ್ಮ ಎಕ್ಸಾಮ್ಗೆ ಫಿಕ್ಸ್ ಆಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆ, ಓಕೆನಾ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಫ್ರೆಂಡ್ಸ್, ಅದೇನಪ್ಪ ಅಂದರೆ ವ್ಯಾಪಾರ ನಷ್ಟ ಭಯದ ಸ್ವರೂಪ ಅಂತ ಬರ್ತದೆ. ಅದರ ಅರ್ಥನೂ ನೀವು ಬ್ಯಾಪೆಟ್ ಮಾಡಿರಿ. ಏನಪ್ಪ ಅಂದರೆ ಅನಿಶ್ಚಿತ ಅಥವಾ ಅನಿರೀಕ್ಷಿತ ಘಟನೆಗಳಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಲಾಭ ಗಳಿಸಲಾಗದಿರುವ ಅಥವಾ ನಷ್ಟ ಅನುಭವಿಸುವ ಸಾಧ್ಯತೆಯನ್ನು ನಾವು ವ್ಯಾಪಾರ ನಷ್ಟ ಭಯ ಅಂತ ಕರಿತೀವಿ. ಅದರ ಸ್ವರೂಪ ಅಥವಾ ಲಕ್ಷಣಗಳು ಅಂತ ಬರ್ತಾವೆ. ಮೊದಲನೇದು ಅನಿಶ್ಚಿತತೆ ಅದ, ಎರಡನೇದು ವ್ಯವಹಾರದ ಒಂದು ಭಾಗ ಅದ, ಮೂರನೇದು ವ್ಯವಹಾರದ ಸ್ವರೂಪ ಮತ್ತು ಗಾತ್ರವನ್ನು ಅವಲಂಬಿಸಿದೆ. ಇವೆಲ್ಲ ಪಾಯಿಂಟ್ಸ್ಗಳನ್ನಾದರೂ ನೀವು ಏನು ಮಾಡಬೇಕು, ಬಾಹೆಟ್ ಮಾಡಲೇಬೇಕು. ನೆಕ್ಸ್ಟ್ ಲಾಭವು ನಷ್ಟ ಭಯ ಎದುರಿಸುವ ಪ್ರತಿಫಲ ಆಗಿದೆ. ಅದನ್ನು ನೋಡ್ಕೊಡ್ರಿ. ಇಲ್ಲಿದೆ ನೋಡಿ ಮೇನ್ ಇಂಪಾರ್ಟೆಂಟ್. ನಷ್ಟ ಭಯಕ್ಕೆ ಕಾರಣಗಳು. ವ್ಯವಹಾರ ನಷ್ಟ ಭಯಕ್ಕೆ ಏನು ಕಾರಣಗಳಿದ್ದಾವೆ? ಒಂದು ನೈಸರ್ಗಿಕ ಕಾರಣ, ಮಾನವ ಕಾರಣ, ಆರ್ಥಿಕ ಕಾರಣ, ಇತರ ಕಾರಣ. ಅದನ್ನು ಸ್ವಲ್ಪ ನೀವೇನು ಮಾಡಿರಿ, ಎಕ್ಸ್ಪ್ಲನೇಷನನ್ನು ಮಾಡ್ಕೊಳ್ಳೋದನ್ನು ಕಲೀರಿ. ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ನೆಕ್ಸ್ಟ್ ಮುಂದೆ ನಿಮಗೆ ಎಕ್ಸಾಮ್ಗೆ ಬರ್ತಕ್ಕಂಥ ಪಾಯಿಂಟ್ಸ್ಗಳನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಬಿಟ್ಟು ಬೇರೆದೇನು ನಿಮಗೆ ಹೇಳೋದಿಲ್ಲ. ಇದಿದೆ ನೋಡಿ ಏಕ ವ್ಯಕ್ತಿ ಮಾಲೀಕತ್ವ ಅನ್ನೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಪಾಪ್ಯುಲರ್ ಆಗಿರ್ತಕ್ಕಂಥ ಕ್ವಶನ್. ಫಿಕ್ಸ್ ಕ್ವಶನ್ ಅಂದರೂ ಕೂಡ ನಡೀತದೆ, ಓಕೆ. ನೋಡಿ, ಏಕ ವ್ಯಕ್ತಿ ವ್ಯವಹಾರ ಸಂಸ್ಥೆಯ ಮಾಲೀಕನ ಹೊಣೆಗಾರಿಕೆ ಅನಿಯಮಿತವಾಗಿರ್ತದೆ, ಓಕೆ. ಇದು ಸ್ವರೂಪ ಇದೆ. ನೆಕ್ಸ್ಟ್ ಇದರಲ್ಲಿ ಅನುಕೂಲಗಳು ಮತ್ತು ಮಿತಿಗಳು ಅಂತ ಕೇಳ್ತಾರೆ. 4 ಅನುಕೂಲಗಳನ್ನು ಕೇಳಿದ್ದಾರೆ. ಇದು ಸ್ಥಾಪನೆ ಮತ್ತು ವಿಸರ್ಜನೆಗಳ ಸುಗಮತೆ, ಶೀಘ್ರ ನಿರ್ಣಯ, ಲಾಭ, ಮಾಹಿತಿಯ ಗೌಪ್ಯತೆ, ಸಾಧನೆಯ ಭಾವನೆ. ಇವೆಲ್ಲ ಏಕ ವ್ಯಕ್ತಿ ಮಾಲೀಕತ್ವದ ಅನುಕೂಲಗಳು. ಫಿಕ್ಸ್ ಕ್ವಶನ್ ಬರ್ತದೆ. ಆಮೇಲೆ ಏಕ ವ್ಯಕ್ತಿ ಮಾಲೀಕತ್ವದ ಅನಾನುಕೂಲಗಳು ಅಂತಲೂ ಕೂಡ ನಿಮಗೆ ಕೇಳ್ತಾರೆ. ಏನಪ್ಪ ಅನಾನುಕೂಲ? ಮಿತ ಸಂಪನ್ಮೂಲ, ಮಿತ ನಿರ್ವಹಣಾ ಸಾಮರ್ಥ್ಯ, ಅನಿಯಮಿತ ಹೊಣೆಗಾರಿಕೆ, ವ್ಯವಹಾರ ಸಂಸ್ಥೆಯ ಸೀಮಿತ ಅಸ್ತಿತ್ವ. ಇದು ಏನಪ್ಪ ಅಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ಗೆ ಫಿಕ್ಸ್ ಹೇಳಿಟ್ಟ ಕ್ವಶನ್ಸ್ಗಳೇ ಇವಾಗಿದ್ದಾವೆ, ಓಕೆನಾ. ನೆಕ್ಸ್ಟ್ ಹಿಂದೂ ಅವಿಭಕ್ತ ಕುಟುಂಬದ 2 ಅನುಕೂಲಗಳನ್ನು ನೋಡ್ಕೊಡ್ರಿ. ಆಮೇಲೆ 2 ಮಿತಿಗಳನ್ನು ನೋಡ್ಕೊಡ್ರಿ. ಅವು 2 ಪಾಯಿಂಟ್ ನೋಡ್ಕೊಂಡ್ರೆ ಸಾಕು. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಪಾಲುದಾರಿಕೆ, ಪಾರ್ಟ್ನರ್ಶಿಪ್. ನೋಡಿ ಅದರದ್ದು ಮುಖ್ಯವಾಗಿರ್ತಕ್ಕಂಥ ಡೆಫಿನೇಷನ್ ನೋಡ್ರಿ.
ಅದು 1932ರ ಭಾರತೀಯ ಪಾಲುದಾರಿಕಾ ಕಾಯ್ದೆ ಏನು ಹೇಳೋದಪ್ಪ ಅಂತಂದ್ರೆ ಪಾಲುದಾರಿಕೆ ಎಂದರೆ ಎಲ್ಲರೂ ಅಥವಾ ಎಲ್ಲರ ಪರವಾಗಿ ಯಾರಾದರೊಬ್ಬರು ನಡೆಸುವ ವ್ಯವಹಾರದ ಮೂಲಕ ಬಂದ ಲಾಭವನ್ನು ಹಂಚಿಕೊಳ್ಳಲು ಒಪ್ಪಿರುವ ವ್ಯಕ್ತಿಗಳ ನಡುವಿನ ಸಂಬಂಧ. ಇದು ಬಹಳ ಕೇಳ್ತಾರೆ. ಪಾಲುದಾರಿಕೆಯಲ್ಲಿ ಕನಿಷ್ಠ ಎಷ್ಟು ಸಂಖ್ಯೆಗಳಿರಬೇಕು? 2. ಆಮೇಲೆ ಭಾರತದಲ್ಲಿ ಯಾವ ಕಾಯ್ದೆ ಪಾಲುದಾರಿಕಾ ವ್ಯವಹಾರ ನಿಯಂತ್ರಣ ಮಾಡ್ತದೆ? ಭಾರತೀಯ ಪಾಲುದಾರಿಕಾ ಕಾಯ್ದೆ 1932. ಹಾಗಾದ್ರೆ ಪಾಲುದಾರಿಕೆಯ ಲಕ್ಷಣಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮೊದಲನೇದು ಒಪ್ಪಂದದ ಮೂಲಕ ಸ್ಥಾಪನೆ ಆಗ್ತದೆ, 2ನೇದು ವ್ಯವಹಾರ, 3ನೇದು ಲಾಭದ ಹಂಚಿಕೆ, 4 ಅಪರಿಮಿತ ಹೊಣೆಗಾರಿಕೆ ಅಂತ ಬರ್ತದೆ. ಓಕೆ, 5 ನಷ್ಟ ಭಯ ಹೊರುವಿಕೆ ಬರ್ತದೆ, 6 ತೀರ್ಮಾನ ತೆಗೆದುಕೊಳ್ಳುವಿಕೆ ಮತ್ತು ನಿಯಂತ್ರಣ, ನೆಕ್ಸ್ಟ್ ಮುಂದುವರಿಕೆ, ಅನಿಶ್ಚಿತತೆ, ಸದಸ್ಯತ್ವ. ಇದು ಇಂಪಾರ್ಟೆಂಟ್ ಇತ್ತು. ಪರಸ್ಪರ ಪ್ರತಿನಿಧಿತ್ವವನ್ನು ಕೂಡ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಪಾಲುದಾರಿಕೆಯ ಅನುಕೂಲಗಳು, ಅದರ 4 ಅನುಕೂಲ ಮತ್ತು ಮಿತಿಗಳಂತ ಕೇಳಿರ್ತಾರೆ. ಸೊ ಅನುಕೂಲಗಳು ಲಾಭಗಳೆಲ್ಲ ಒಂದೇ. ಸ್ಥಾಪನೆ ಮತ್ತು ವಿಸರ್ಜನೆಗಳ ಅನುಕೂಲತೆ ಆಲ್ರೆಡಿ ಇದನ್ನು ನಾನು ಮುಂಚೆ ಹೇಳಿದ್ದೆ. ಸೊ ಹೀಗಾಗಿ ನಾನು ಇದನ್ನು ಏನು ಮಾಡಲಿಲ್ಲ, ಹೆಚ್ಚು ಹೇಳಿಲ್ಲ. ಇನ್ನು ಪಾಲುದಾರಿಕೆ ವಿಧ ನೋಡ್ಕೊಡ್ರಿ, 1 or 2 ಮಾರ್ಕಿಗೆ ಬರ್ತದೆ. ಐಚ್ಛಿಕ ಪಾಲುದಾರಿಕೆ, ನಿರ್ದಿಷ್ಟ ಪಾಲುದಾರಿಕೆ, ಸಾಮಾನ್ಯ ಪಾಲುದಾರಿಕೆ, ನಿಯಮಿತ ಪಾಲುದಾರಿಕೆ. ಓಕೆ, ಪಾಲುದಾರಿಕೆ ಒಪ್ಪಂದದ ಡೆಫಿನೇಷನ್. ಇನ್ನು ನೆಕ್ಸ್ಟ್ ನೋಡೋಣ. ಮುಂದಿನ ಏನಪ್ಪ ಅಂದರೆ ಸಹಕಾರ ಸಂಘಗಳ ಮೇಲೆ ಭಾಳ ಕ್ವಶನ್ಸ್ಗಳು ಬರ್ತಾವೆ. ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸಹಕಾರ ಸಂಘ ಅಂತಲೂ ಕೂಡ ನಿಮಗೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಫಿಕ್ಸ್ ಕ್ವಶನ್. 4 ಅನುಕೂಲ ಮತ್ತು ಮಿತಿಗಳನ್ನು ಬಹೆಟ್ ಮಾಡಬೇಕು ಸಹಕಾರ ಸಂಘಗಳದ್ದು. ಅನುಕೂಲಗಳನ್ನು ನೋಡೋಣ. ಸ್ಥಾಪನೆಯ ಸುಗಮತೆ ಬರ್ತದೆ. ಓಕೆ, ಮತದಾನ ಸ್ಥಾನಮಾನದಲ್ಲಿ ಸಮಾನತೆ ಬರ್ತದೆ, ನಿಯಮಿತ ಹೊಣೆಗಾರಿಕೆ, ಸ್ಥಿರ ಅಸ್ತಿತ್ವ, ಕಾರ್ಯಾಚರಣೆಗಳಲ್ಲಿ ಮಿತವ್ಯಯ, ಸರ್ಕಾರದಿಂದ ಬೆಂಬಲ. ಮಿತಿಗಳಲ್ಲಿ ಪರಿಮಿತ ಸಂಪನ್ಮೂಲ, ನಿರ್ವಹಣೆ, ಅದಕ್ಷತೆ, ಗೌಪ್ಯತೆಯ ಕೊರತೆ ಅನ್ನೋದಂಥ ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು. ಸರ್ಕಾರದ ನಿಯಂತ್ರಣ, ಅಭಿಪ್ರಾಯ ಭೇದ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಸ್ವಲ್ಪ ಸಹಕಾರ ಸಂಘಗಳ ವಿಧಗಳನ್ನು ನೋಡ್ಕೊಡ್ರಿ. ಬಳಕೆದಾರರ ಸಹಕಾರ ಸಂಘ, ಉತ್ಪಾದಕರ ಸಹಕಾರ ಸಂಘ, ಮಾರಾಟ ಪ್ರಕ್ರಿಯಾ ಸಹಕಾರ ಸಂಘ, ರೈತರ ಸಹಕಾರ ಸಂಘ, ಪತ್ತಿನ ಸಹಕಾರ ಸಂಘ, ಗೃಹ ನಿರ್ಮಾಣ ಸಹಕಾರ ಸಂಘ. ಇವೆಲ್ಲ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಸೊ ನಾನು ಕೂಡು ಬಂಡವಾಳಗಳ ಮೇಲೆ ಡೆಫಿನೇಷನ್ ಇದೆ. ಕೂಡು ಬಂಡವಾಳ ಏನು ಹೇಳಿದ್ದಾರೆ ಪ್ರೊಫೆಸರ್ ಹ್ಯಾನೆ? ಕೂಡು ಬಂಡವಾಳ ಕಂಪನಿ ಲಾಭಕ್ಕಾಗಿ ಇರುವ ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಘಟನೆಯಾಗಿದ್ದು ವರ್ಗಾಯಿಸಲ್ಪಡಬಹುದಾದ ಷೇರುಗಳಲ್ಲಿ ವಿಭಜಿಸಲ್ಪಟ್ಟ ಬಂಡವಾಳವನ್ನು ಹೊಂದಿದ್ದು ಅದರ ಮಾಲೀಕತ್ವ ಸದಸ್ಯತ್ವ ರೂಪವುಳ್ಳದ್ದಾಗಿದೆ ಅಂತ ಇದೆ. ಓಕೆನಾ? ಕೂಡು ಬಂಡವಾಳದ ಲಕ್ಷಣಗಳನ್ನು ನೋಡ್ಕೊಂಡೋಗಿ. ಇಂಪಾರ್ಟೆಂಟ್ ಅದ. ಸ್ಥಾಪನೆಯ ಕ್ರಮಾನುಗತಿ, ಕೃತಕ ವ್ಯಕ್ತಿ, ಪ್ರತ್ಯೇಕ ಕಾನೂನು, ನಿರಂತರ ಅಸ್ತಿತ್ವ, ನಿರ್ವಹಣೆ ಮತ್ತು ನಿಯಂತ್ರಣ, ಸೀಮಿತ ಹೊಣೆಗಾರಿಕೆ, ಸಾಮಾನ್ಯ ಮುದ್ರೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಕೂಡು ಬಂಡವಾಳದ 4 ಅನುಕೂಲ ಮತ್ತು ಮಿತಿಗಳು. ಬರೀ 8 ಮಾರ್ಕ್ಸ್ ಅಂದರೆ 5 ಪಾಯಿಂಟ್ ಬರೋದು ಎಕ್ಸ್ಪ್ಲನೇಷನ್ ಮಾಡಬೇಕು. ಅಷ್ಟೇನು ಭಾಳ ಕಷ್ಟ ಅನ್ಸೋದಿಲ್ಲ ನಿಮಗೆ. ನೀವು ಆರಾಮಾಗಿ ಏನು ಮಾಡ್ತೀರಪ್ಪ ಅಂತಂದರೆ ಬರೀತೀರಿ. ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಇನ್ನು ಶಾಸನಬದ್ಧ ನಿಗಮಗಳು ಬರ್ತದೆ. ಶಾಸನಬದ್ಧ ನಿಗಮ LIC ಮತ್ತು RBI ಬರ್ತದೆ, ಅದು ಇಂಪಾರ್ಟೆಂಟ್. ಶಾಸನಬದ್ಧ ನಿಗಮಗಳ ಲಕ್ಷಣ. ಓಕೆ, ಅವುಗಳು ಕೂಡ 5 ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಶಾಸನಬದ್ಧ ಕಂಪನಿಗಳ ಅನುಕೂಲಗಳಿದ್ದಾವೆ. ಓಕೆ, ಸೊ ಇಟ್ಸ್ ಆಲ್ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಇತ್ತು. ಓಕೆ, ನೆಕ್ಸ್ಟ್ MOU ಅಂದರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಒಡಂಬಡಿಕೆ ಪತ್ರ. BIFR ಅಂದರೆ ಬೋರ್ಡ್ ಆಫ್ ಇಂಡಸ್ಟ್ರಿಯಲ್ ಫೈನಾನ್ಸಿಯಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ. ಓಕೆ, MNC ಅಂದರೆ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್, ಬಹುರಾಷ್ಟ್ರೀಯ ನಿಗಮ ಅಂತ ಹೇಳ್ತಾರೆ. ಜಾಗತಿಕ ಉದ್ಯಮಗಳಿಗೆ ಉದಾಹರಣೆ ಪೆಪ್ಸಿ, ಸೋನಿ, ಸ್ಯಾಮ್ಸಂಗ್, ಸುಜುಕಿ. ನೆನಪಿಟ್ಕೊಡ್ರಿ. ಇಲ್ಲಿದೆ ನೋಡಿ, ಜಾಗತಿಕ ಉದ್ಯಮಿಗಳ ಲಕ್ಷಣಗಳು ಇಂಪಾರ್ಟೆಂಟ್. ಓಕೆ, ಬೃಹತ್ ಬಂಡವಾಳ ಸಂಪನ್ಮೂಲ, ವಿದೇಶಿ ಸಹಭಾಗಿತ್ವ, ಕೇಂದ್ರೀಕೃತ ನಿಯಂತ್ರಣ, ಉನ್ನತ ತಂತ್ರಜ್ಞಾನ, ಉತ್ಪನ್ನಗಳ ಆವಿಷ್ಕಾರ, ಮಾರಾಟ ಪ್ರಕ್ರಿಯಾ ತಂತ್ರ, ಮಾರುಕಟ್ಟೆ ಪ್ರದೇಶದ ವಿಸ್ತರಣೆ. ಇಷ್ಟು ಮಾತ್ರ ನಾನು ನಿಮ್ಗೆ ಹೇಳಿದ್ದೀನಿ. ಖಂಡಿತವಾಗಿ 25-30 ಅಂಕಗಳ ಗ್ಯಾರಂಟಿ ಬರ್ತಾವೆ. ನಾನೆಲ್ಲ ಫೋಕಸ್ ಮಾಡಿದ್ದೀನಿ. ಇನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ, ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲನೇಷನ್ ಮಾಡಿ ಬರೀರಿ ಅಂತ ಹೇಳ್ತಾ ಗುಡ್ ಲಕ್.